ಫ್ರೆಂಡ್ಸ್, ಈಗ ನಾವು ಸೀದಾ ಶೃಂಗೇರಿಯಿಂದ ಬಾಳೆಹೊನ್ನೂರಿಗೆ ಬಂದಿದ್ದೀವಿ. ಬಾಳೆಹೊನ್ನೂರಿಗೆ ಮಠಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನೋಡಿ, ಬಾಳೆಹೊನ್ನೂರಿಗೆ ಇವಾಗ ತಾನೇ ಜಸ್ಟ್ ಬಂದಿದ್ದೀವಿ. ಮಠದೊಳಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಮಠಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ರೇಣುಕಾ ಮಂದಿರಕ್ಕೆ ಬಂದಿದ್ದೀವಿ. ರೇಣುಕಾ ಸ್ವಾಮಿ ದೇವಸ್ಥಾನಕ್ಕೆ. ರೇಣುಕಾಚಾರ್ಯರ ಮಂದಿರ ಇದು. ತುಂಬ ಚೆನ್ನಾಗಿದೆ ಮಠ ಫ್ರೆಂಡ್ಸ್. ನೋಡಿ, ಯಾವ್ಯಾವ ಸ್ವಾಮಿಯರು ಯಾವಾಗಿದ್ದು ಎಲ್ಲ ಫೋಟೋಸ್ ಹಾಕಿದ್ದಾರೆ. ಎಲ್ಲ ಚೆನ್ನಾಗಿದೆ ನೋಡಿ. ಹಾಗೆ ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ನಾವಿನ್ನು ಮಠದಲ್ಲಿದ್ದೀವಿ. ಶೃಂಗೇರಿಯಿಂದ 10:30ಗೆ ಬಾಳೆಹೊನ್ನೂರಿಗೆ ಬಂದ್ವಿ. ಇಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಪ್ರಸಾದ ಊಟ ಮಾಡಿಬಿಟ್ಟು ಸೀದಾ ಊರಿಗೆ ಹೊರಡ್ತಾ ಇದ್ದೀವಿ. ನಾವು ಮೊನ್ನೆ ಬಂದಿದ್ದು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಮತ್ತು ಲಾಸ್ಟ್ ಬಾಳೆಹೊನ್ನೂರು ನೋಡಿಕೊಂಡು ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ಪ್ರವಾಸ ತುಂಬ ಚೆನ್ನಾಗಿತ್ತು. ಬಟ್ ಮಳೆ ತುಂಬ ಇದೆ. ಎಲ್ರಿಗೂ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಶಾರದಾಂಬೆ ಮತ್ತು ಬಾಳೆಹೊನ್ನೂರು ಗಂಗಾಧರ ಸ್ವಾಮಿ, ರೇಣುಕಾಚಾರ್ಯ ಸ್ವಾಮೀಜಿಗಳು ಎಲ್ಲರೂ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಪರವಾಗೂ. ಹಾಗೆ ನಾನು ವಿಡಿಯೋ ಏನಾದ್ರು ತಪ್ಪಾಗಿ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಸಬ್ಸ್ಕ್ರೈಬು, ಶೇರು ಮತ್ತು ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.